ಪಾಕಿಸ್ತಾನದ ಕಲ್ಪನೆಯನ್ನು ಮೊಟ್ಟಮೊದಲು ಪ್ರಸ್ತಾಪಿಸಿದವರು ಯಾರು? ಪಾಕಿಸ್ತಾನದ ಕಲ್ಪನೆಯನ್ನು ಮೊಟ್ಟಮೊದಲಿಗೆ ಪ್ರಸ್ತಾಪಿಸಿದವರು ಯಾರು? ಮಹಮ್ಮದ್ ಇಕ್ಬಾಲ್ ಅವರು. ಬ್ರಿಟಿಷರು ಭಾರತೀಯರಿಗೆ ಅಧಿಕಾರ ಹಸ್ತಾಂತರಿಸುವಂತೆ ಮಾಡಿದ ಕಾರಣಗಳು ಯಾವುವು? ಅಂದರೆ ಬ್ರಿಟಿಷರು ಭಾರತೀಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲು ಕಾರಣಗಳು ಯಾವುವು? ಒಂದನೇದು, ಕ್ರಾಂತಿಕಾರಿ ಚಟುವಟಿಕೆಗಳು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹದಗೆಡಿಸಿದ್ದು. ಎರಡನೆಯದು, ಬ್ರಿಟಿಷರೆಡೆಗೆ ಭಾರತೀಯರ ಪ್ರತಿಕೂಲ ಮನೋಭಾವ ಹಾಗೂ ಕಾರ್ಮಿಕರ ಅಶಾಂತಿ. ಮೂರನೇದು, ಎರಡನೇ ಜಾಗತಿಕ ಯುದ್ಧದ ನಂತರ ಬ್ರಿಟನ್ನ ರಾಜಕೀಯ ಹಾಗೂ ಆರ್ಥಿಕ ಅವನತಿ. ನಾಲ್ಕನೆಯದು, ಭಾರತೀಯ ಸೈನಿಕರು ಬ್ರಿಟಿಷ್ ಸರ್ಕಾರಕ್ಕೆ ನಿಷ್ಠರಾಗಿ ಉಳಿಯುವ ಬಗ್ಗೆ ಸಂಶಯ ಬಂದಿದ್ದರಿಂದ. ಸರಿಯಾದ ಉತ್ತರ 2, 3, 4 ಮಾತ್ರ. ಅಂದರೆ ಬ್ರಿಟಿಷರೆಡೆಗೆ ಭಾರತೀಯರ ಪ್ರತಿಕೂಲ ಮನೋಭಾವ ಹಾಗೂ ಕಾರ್ಮಿಕರ ಅಶಾಂತಿ ಮತ್ತು ಎರಡನೇ ಜಾಗತಿಕ ಯುದ್ಧದ ನಂತರ ಬ್ರಿಟನ್ನ ರಾಜಕೀಯ ಹಾಗೂ ಆರ್ಥಿಕ ಅವನತಿಯಾಗುತ್ತಿತ್ತು ಮತ್ತು ಭಾರತೀಯ ಸೈನಿಕರು ಬ್ರಿಟಿಷ್ ಸರ್ಕಾರಕ್ಕೆ ನಿಷ್ಠರಾಗಿ ಉಳಿಯುವ ಬಗ್ಗೆ ಬ್ರಿಟಿಷರಿಗೆ ಸಂಶಯ ಕಂಡುಬಂದಿತು. ಆದ್ದರಿಂದ ಬ್ರಿಟಿಷರು ಭಾರತೀಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲು ಕಾರಣವಾಯಿತು. ಮೌಂಟ್ ಬ್ಯಾಟನ್ ಯೋಜನೆ 1947 ಜೂನ್ 3 ಈ ಬಗ್ಗೆ ಇತ್ತು. ಅಂದರೆ ಜೂನ್ 3, 1947 ಮೌಂಟ್ ಬ್ಯಾಟನ್ ಯೋಜನೆಯಲ್ಲಿ ಈ ಕೆಳಗಿನ ಯಾವುದು ಇತ್ತು? ಸರಿಯಾದ ಉತ್ತರ, ಅಧಿಕಾರವನ್ನು ಬ್ರಿಟಿಷರಿಂದ ಭಾರತೀಯರಿಗೆ ಹಸ್ತಾಂತರಿಸುವ ವಿಧಾನಗಳ ಬಗ್ಗೆ ಮೌಂಟ್ ಬ್ಯಾಟನ್ ಯೋಜನೆಯಲ್ಲಿ ಇತ್ತು. ಬ್ರಿಟಿಷರ ವಿರುದ್ಧ 1899 ಮತ್ತು 1990 ನಡೆದ ಮುಂಡಾ ಮೂಲವಾಸಿಗಳ ದಂಗೆಯ ನೇತೃತ್ವವನ್ನು ವಹಿಸಿದ್ದವರು ಯಾರು? ಮೀನ್ಸ್ ಮುಂಡಾ ದಂಗೆಯ ನೇತೃತ್ವವನ್ನು ಯಾರು ವಹಿಸಿದ್ದರು? ಮುಂಡಾ ದಂಗೆಯ ನೇತೃತ್ವವನ್ನು ಬಿರ್ಸಾ ಅವರು ವಹಿಸಿದ್ದರು. ಕೆಳಗಿನ ಪಟ್ಟಿಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿರಿ. 200 ಸೆಂಟಿಮೀಟರ್, 100ರಿಂದ 200 ಸೆಂಟಿಮೀಟರ್, 50ರಿಂದ 100 ಸೆಂಟಿಮೀಟರ್, ಲೆಸ್ ದ್ಯಾನ್ 50 ಸೆಂಟಿಮೀಟರ್, 50 ಸೆಂಟಿಮೀಟರ್ಗಿಂತ ಕಡಿಮೆ. ಇದಕ್ಕೆ ಸರಿಯಾದ ಕಾರ್ಡುಗಳನ್ನು ಹೊಂದಿಸಿ ಬರೆಯಿರಿ. ಇದನ್ನು ಸರಿಯಾಗಿ ಹೊಂದಿಸಿ ಬರೆದಾಗ 200 ಸೆಂಟಿಮೀಟರ್ ಮಳೆ ಎಲ್ಲಿ ಬೀರುತ್ತದೆ? ನಿತ್ಯ ಹರಿದ್ವರ್ಣ ಮಳೆ ಕಾಡುಗಳು, ಎವರ್ಗ್ರೀನ್ ರೈನ್ ಫಾರೆಸ್ಟ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ನಿತ್ಯ ಹರಿದ್ವರ್ಣ ಮಳೆ ಕಾಡುಗಳಲ್ಲಿ 200 ಸೆಂಟಿಮೀಟರ್ ಮಳೆ ಆಗುತ್ತದೆ. 100ರಿಂದ 200 ಸೆಂಟಿಮೀಟರ್, 100ರಿಂದ 200 ಸೆಂಟಿಮೀಟರ್ ಎಲೆ ಕಳಚುವ ಮಳೆಗಾಲದ ಕಾಡು ಮೀನ್ಸ್ ಮಾನ್ಸೂನ್ ಡೆಸಿಡ್ಯೂಯಸ್ ಫಾರೆಸ್ಟ್. ಮಾನ್ಸೂನ್ ಡೆಸಿಡ್ಯೂಯಸ್ ಫಾರೆಸ್ಟ್ನಲ್ಲಿ 100ರಿಂದ 200 ಸೆಂಟಿಮೀಟರ್ ಮಳೆ ಕಂಡುಬರುತ್ತದೆ. 50ರಿಂದ 100 ಸೆಂಟಿಮೀಟರ್ ಉಷ್ಣವಲಯದ ಹುಲ್ಲುಗಾಡು, ಟ್ರಾಪಿಕಲ್ ಸವನ್ನಾ. ಉಷ್ಣವಲಯದ ಹುಲ್ಲುಗಾಡಿನಲ್ಲಿ 50ರಿಂದ 100 ಸೆಂಟಿಮೀಟರ್ ಮಳೆ ಕಂಡುಬರುತ್ತದೆ. ಒಣಮುಳ್ಳು ಗಿಡಗಳ ಕಾಡು, ಡ್ರೈ ಥಾರ್ನಿ ಫಾರೆಸ್ಟ್. ಈ ಡ್ರೈ ಥಾರ್ನಿ ಫಾರೆಸ್ಟ್ ಒಣಮುಳ್ಳು ಗಿಡಗಳ ಕಾಡುಗಳಲ್ಲಿ 50 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆ ಕಂಡುಬರುತ್ತದೆ. ಕೆಂಪು ಕಲ್ಲಿಗೆ ಅಂದರೆ ಪಿಂಕ್ ಗ್ರಾನೈಟ್ಗೆ ಪ್ರಸಿದ್ಧವಾದುದು ಈ ಕೆಳಗಿನವುಗಳಲ್ಲಿ ಯಾವುದು? ಪಿಂಕ್ ಗ್ರಾನೈಟ್, ಇಳಕಲ್ಲು, ಇದು ಪಿಂಕ್ ಗ್ರಾನೈಟ್ಗೆ ಪ್ರಸಿದ್ಧವಾಗಿದೆ. ಮಣ್ಣಿನ ಸತ್ವವನ್ನು ಹೆಚ್ಚಿಸುವುದು ಈ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಸತ್ವವನ್ನು ಹೆಚ್ಚಿಸುತ್ತದೆ? ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಅಂದರೆ ಸರದಿಯ ಮೇಲೆ ಬೇರೆ ಬೇರೆ ಬೆಳೆ ಇಡುವುದು, ಭೂಮಿಯನ್ನು ಉತ್ತು ಬಂಜರು ಬಿಡುವುದು, ಮಿಶ್ರ ಬೆಳೆ ಮಾಡುವುದು, ಇವೆಲ್ಲವೂ ಕೂಡ ಮಣ್ಣಿನ ಸತ್ವವನ್ನು ಹೆಚ್ಚಿಸುತ್ತವೆ.
ನಕ್ಷೆಯಲ್ಲಿ ಸಮುದ್ರ ಮಟ್ಟದಿಂದ ಒಂದೇ ಎತ್ತರದಲ್ಲಿರುವ ಸ್ಥಳಗಳನ್ನು ಸೇರಿಸುವ ಗೆರೆಯನ್ನು ಏನೆಂದು ಕರೆಯುತ್ತಾರೆ? ಸಮುದ್ರ ಮಟ್ಟದಿಂದ ಒಂದೇ ಎತ್ತರದಲ್ಲಿರುವ ಸ್ಥಳಗಳನ್ನು ಸೇರಿಸುವ ಗೆರೆಯನ್ನು ಏನೆಂದು ಕರೆಯುತ್ತಾರೆ? ಮಟ್ಟರೇಖೆ, ಕಾಂಟೂರ್ ಎಂದು ಕರೆಯುತ್ತಾರೆ. ಬಿಸಿಲೇಕಾಡು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಬಿಸಿಲೇಕಾಡು ಹಾಸನ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. 93ನೇ ಸಂವಿಧಾನದ ತಿದ್ದುಪಡಿಯಾದಾಗ ಮೂಲಭೂತ ಹಕ್ಕು ಆಗಿದ್ದು ಯಾವುದು? 93ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ರೈಟ್ ಟು ಎಜುಕೇಷನ್, RTE ಅಂತ ಏನು ನಮ್ಮ ಸಂವಿಧಾನದ 21A ಬರುತ್ತದಲ್ಲ, ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಇದು ಸಂವಿಧಾನದ 93ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ನಮ್ಮ ಸಂವಿಧಾನದ 21A ವಿಧಿಯಲ್ಲಿ ಅಳವಡಿಸಲಾಗಿದೆ. ಅಂಟಾರ್ಕ್ಟಿಕಾದಲ್ಲಿರುವ ಭಾರತೀಯ ಸಂಶೋಧನಾ ಕೇಂದ್ರದ ಹೆಸರೇನು? ಅಂಟಾರ್ಕ್ಟಿಕಾದಲ್ಲಿರುವ ಭಾರತೀಯ ಸಂಶೋಧನಾ ಕೇಂದ್ರದ ಹೆಸರು ಮೈತ್ರಿ. ಅಕ್ರಮ ಬಂಧನದಲ್ಲಿರುವ ವ್ಯಕ್ತಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಹಾರ ಪಡೆಯುವ ಮಾರ್ಗವಾಗಿದೆ? ಸರಿಯಾದ ಉತ್ತರ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಆಜ್ಞಾಪತ್ರ ಅಂದರೆ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಯಾವುದಾದರೂ ಒಂದು ಕೋರ್ಟ್ನಲ್ಲಿ ಹಾಕುವ ಮೂಲಕ, ರಿಟ್ಟನ್ನು ಹಾಕುವ ಮೂಲಕ ಅಕ್ರಮ ಬಂಧನದಲ್ಲಿರುವ ವ್ಯಕ್ತಿಯು ಪರಿಹಾರವನ್ನು ಪಡೆಯಬಹುದು. ಭಾರತದ ಸಂವಿಧಾನದಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆಯನ್ನು ತೊಡೆದು ಹಾಕಿದ್ದು ಅಥವಾ ರದ್ದು ಮಾಡಿದ್ದು ಎಷ್ಟನೇ ವಿಧಿ? ಅಸ್ಪೃಶ್ಯತೆಯನ್ನು ರದ್ದು ಮಾಡಿದ ವಿಧಿ 17ನೇ ಆರ್ಟಿಕಲ್, 17ನೇ ವಿಧಿ. ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಮೀನ್ಸ್ ಪ್ರಿಯಂಬಲ್ನಲ್ಲಿ ಈ ಕೆಳಗಿನ ತತ್ವ ಒಳಗೊಂಡಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಕಂಡುಬರುತ್ತದೆ? ಸರಿಯಾದ ಉತ್ತರ ಮೇಲಿನ ಎಲ್ಲ ತತ್ವಗಳು ಅಂದರೆ ಧಾರ್ಮಿಕ ನಂಬಿಕೆ ಮತ್ತು ಪೂಜಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ, ಈ ಮೂರೂ ಕೂಡ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಕಂಡುಬರುತ್ತವೆ. ಪೀಠಿಕೆಯು ಒಂದು ಭಾಗ, ಅದನ್ನು ತಿದ್ದುಪಡಿ ಮಾಡಬಹುದು. ಭಾರತದಲ್ಲಿ ರಾಜಕೀಯ ದತ್ತ ಅಧಿಕಾರ ಇದರ ಮೂಲ ಯಾವುದು? ರಾಜಕೀಯ ದತ್ತ ಅಧಿಕಾರದ ಮೂಲ ಯಾರು? ಪ್ರಜೆಗಳು, ಭಾರತದ ಪ್ರಜೆಗಳು. ಪಂಚಾಯತ್ ರಾಜ್ ಈ ಕೆಳಗಿನ ಯಾವ ತತ್ವದ ಮೇಲೆ ನಿಂತಿದೆ? ಮೇನ್ ಬೇಸ್ ಆಫ್ ಪಂಚಾಯತ್ ರಾಜ್ ಪ್ರಜಾತಾಂತ್ರಿಕ ವಿಕೇಂದ್ರೀಕರಣದ ಮೇಲೆ ನಿಂತಿದೆ. ಯಾವುದು? ಪಂಚಾಯತ್ ರಾಜ್. ಗಣಕಯಂತ್ರ ಕಂಪ್ಯೂಟರ್ದಲ್ಲಿ ಇದು ಯಂತ್ರ ಕಾರ್ಯನಿರ್ವಹಿಸುವ ವ್ಯವಸ್ಥೆ, ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಮೀನ್ಸ್ ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲ? MS Excel ಇದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಡಾಸ್, ವಿಂಡೋಸ್, ಲೈನಕ್ಸ್ ಇವೆಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮ್ ವ್ಯವಸ್ಥೆಯಾಗಿದ್ದಾವೆ. ಪ್ರಪಂಚದಾದ್ಯಂತ ನಿರ್ಮೂಲನೆಗೊಂಡಿರುವ ರೋಗ ಯಾವುದು? ಕ್ಷಯ, ಪೋಲಿಯೋ, ಸಿಡುಬು, ಪ್ಲೇಗ್. ಪ್ರಪಂಚದಾದ್ಯಂತ ನಿರ್ಮೂಲನೆಗೊಂಡಿರುವ ರೋಗ ಸಿಡುಬು ರೋಗ. ಈ ಕೆಳಗಿನ ಜೋಡಣೆ ತಪ್ಪಾಗಿದೆ. ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡು ಬರುತ್ತದೆ.
ವಿಟಮಿನ್ ಬಿ ಇಂದ ಬೆರಿ ಬರುತ್ತದೆ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಬರುತ್ತದೆ. ವಿಟಮಿನ್ ಡಿ ಕೊರತೆಯಿಂದ ಚರ್ಮ ರೋಗ ಬರುತ್ತದೆ. ಇದರಲ್ಲಿ ಯಾವುದು ತಪ್ಪಾಗಿದೆ? ವಿಟಮಿನ್ ಡಿ ಇಂದ ಚರ್ಮ ರೋಗ ಬರುತ್ತದೆ, ಇದು ತಪ್ಪಾಗಿದೆ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ವಿಟಮಿನ್ ಡಿ ಕೊರತೆಯಿಂದ ಬರುತ್ತದೆ. ವಿಟಮಿನ್ ಎ ರಾತ್ರಿ ಕೂಡು, ವಿಟಮಿನ್ ಬಿ ಬೆರಿ, ವಿಟಮಿನ್ ಸಿ ಸ್ಕರ್ವಿ, ವಿಟಮಿನ್ ಡಿ ರಿಕೆಟ್ಸ್. ಈರುಳ್ಳಿ, ಉಳ್ಳಾಗಡ್ಡಿ ಅಂತ ಕೆಲವರು ಕರೀತಾರೆ. ಈ ಈರುಳ್ಳಿ ಏನು? ಸಸ್ಯದ ಯಾವ ಭಾಗ? ಈರುಳ್ಳಿ ಮಾಡಿಫೈಡ್ ಕಾಂಡ, ಮಾಡಿಫೈಡ್ ಸ್ಟೆಮ್. ಬಯೋಗ್ಯಾಸ್ನಲ್ಲಿ ಪ್ರಮುಖವಾಗಿರುವುದು ಯಾವುದು? ಈ ಕೆಳಗಿನವುಗಳಲ್ಲಿ ಯಾವುದು ಬಯೋಗ್ಯಾಸ್ನಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ರಾಸಾಯನಿಕ? ಮೀಥೇನ್. ಭಾರತದ ಸಂಸತ್ತಿನ ಮೇಲೆ ದಾಳಿ ನಡೆದದ್ದು ಯಾವಾಗ? ನಿಮಗೆಲ್ಲ ಗೊತ್ತಿದೆ, ಸಂಸತ್ತಿನ ಮೇಲೆ ದಾಳಿಯಾಗಿತ್ತು. ಅದು ಯಾವಾಗ ಅಂತ ಕೇಳಿದ್ದಾರೆ. 2001ನೇ ಇಸವಿ ಡಿಸೆಂಬರ್ 13ರಂದು ನಮ್ಮ ಭಾರತದ ಸಂಸತ್ತಿನ ಮೇಲೆ ದಾಳಿ ನಡೆದಿತ್ತು. ಕೆಳಗಿನ ಯಾವ ಜೋಡಣೆ ತಪ್ಪಾಗಿದೆ? ಸರಿಯಾದ ಉತ್ತರ ಭಾರತ ಬಿಟ್ಟು ತೊಲಗಿ, ಇದು ತಪ್ಪಾಗಿದೆ. ಇನ್ನು ಸಿಪಾಯಿ ದಂಗೆ 1857ರಲ್ಲಿ ನಡೆಯುತ್ತದೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ ನಾವಿದನ್ನ. ಬಂಗಾಳದ ವಿಭಜನೆ 1905ರಲ್ಲಿ ಆಗುತ್ತದೆ. 1905 ಅಕ್ಟೋಬರ್ 16ರಂದು ಆಗುತ್ತದೆ. ಈ ಅಕ್ಟೋಬರ್ 16ನ ಏನಂತ ಆಚರಿಸ್ತೀವಿ? ರಕ್ಷಾಬಂಧನ ದಿವಸ ಅಂತ ಆಚರಿಸ್ತೀವಿ. ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡವು 1919ರಲ್ಲಿ ನಡೆಯುತ್ತದೆ. ಇಲ್ಲಿ ಪಂಜಾಬಿನ ಅಮೃತಸರದಲ್ಲಿ. ಇದಕ್ಕೆ ಕಾರಣ ಆದವರು ಯಾರು? ಜನರಲ್ ಡಯರ್. ಜಲಿಯನ್ ವಾಲಾಬಾಗ್ 1919ರಲ್ಲಿ ನಡೀತದೆ. ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಇದು ನಡೆದವಾಗ 1942ರಲ್ಲಿ, ನಾಟ್ 35, 42. ಕೆಳಗಿನ ಜೋಡಣೆಯಲ್ಲಿ ಯಾವ ಎರಡು ಸರಿಯಾದ ಉತ್ತರಗಳಿರುವುದು? ಇವು 4ರಲ್ಲಿ 2 ಮಾತ್ರ ಸರಿಯಾಗಿವೆ. ಅವು ಯಾವುವು ಎಂದು ಗುರುತಿಸಿರಿ. ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ. ಅಂದರೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆಂದು ಬಾಲಗಂಗಾಧರ್ ತಿಲಕ್ ಅವರು ಹೇಳುತ್ತಾರೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುವೆ ಎಂದು ಬಾಲಗಂಗಾಧರ್ ತಿಲಕ್ ಅವರು ಹೇಳುತ್ತಾರೆ. ರಕ್ತ ತರ್ಪಣಕ್ಕೆ ಸಿದ್ಧರಾಗಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುವೆ. ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದರು. ಇವೆರಡು ಮಾತ್ರ ಸರಿಯಾಗಿವೆ. ಹಾಗಾದರೆ ಮಾಡು ಇಲ್ಲವೇ ಮಡಿ ಎಂದು ಯಾರು ಹೇಳಿದರು? ನವತಾರೆ ಸ್ವಾತಂತ್ರ್ಯ ಧಾರೆ ಉದಯಿಸಲಿ ಪೂರ್ವದಲ್ಲಿ ಎಂದು ಯಾರು ಹೇಳಿದರು? ಇವೆರಡೂ ಕೂಡ ತಪ್ಪಾಗಿವೆ. ಇವೆರಡಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಈ ಕೆಳಗಿನ ಹಾಡು ಗಾಂಧೀಜಿಯವರಿಗೆ ಎಷ್ಟು ಪ್ರಿಯವಾಗಿತ್ತೆಂದರೆ, ಭಗವದ್ಗೀತೆಯನ್ನೇನಾದರೂ ನಾನು ಮರೆತರೆ ಈ ಹಾಡೊಂದೇ ಸಾಕು ನನ್ನನ್ನು ಸಂತೈಸಲು ಎಂದು ಬರೆದರು. ಅಂದರೆ ಈ ಕೆಳಗಿನ ಯಾವ ಹಾಡು ಭಗವದ್ಗೀತೆಯನ್ನು ಗಾಂಧೀಜಿಯವರೇನಾದರೂ ಮರೆತರೆ ಅವರನ್ನು ಸಂತೋಷಪಡಿಸೋಕ್ಕೆ ಈ ಕೆಳಗಿನ ಹಾಡು ಒಂದೇ ಸಾಕು ಅಂತ ಗಾಂಧೀಜಿಯವರು ಬರೀತಾರೆ. ಆ ಸಾಂಗ್, ಆ ಹಾಡು ಯಾವುದು? ಅಂತಹ ಸಾಂಗ್ ಯಾವುದು ಅಂದರೆ ಅದು ವೈಷ್ಣವ ಜನತೋ ತೇನೇ ಕಹಿಯೇ ಜೆ. ವೈಷ್ಣವ ಜನತೋ ತೇನೇ ಕಹಿಯೇ ಜೆ. ಭಗತ್ ಸಿಂಗ್ ಪೊಲೀಸ್ ಕಮಿಷನರ್ ಸ್ಯಾಂಡರ್ಸ್ನನ್ನು ಗುಂಡಿಕ್ಕಿ ಕೊಲ್ಲಲು ಕಾರಣ, ಆತ ಏನು ಮಾಡ್ದ? ಪೊಲೀಸ್ ಕಮಿಷನರ್ ಸ್ಯಾಂಡರ್ಸ್ನ ಭಗತ್ ಸಿಂಗ್ ಗುಂಡಿಕ್ಕೊಳ್ತಾನೆ. ಏನಕ್ಕೆ ಕೊಳ್ತಾನೆ? ಅದು ಬೇಕಲ್ಲ. ಅದಕ್ಕೆ ಸರಿಯಾದ ಉತ್ತರ ಶಾಂತಿಯುತವಾದ ಮೆರವಣಿಗೆಯ ಮೇಲೆ ಲಾಠಿ ಪ್ರಹಾರ ನಡೆಸಿ ಅದರಲ್ಲಿ ಲಾಲಾ ಲಜಪತ್ ರಾಯ್ ಅವರು ಗಾಯಗೊಳ್ಳಲು ಕಾರಣನಾದನು. ಯಾರು? ಈ ಪೊಲೀಸ್ ಕಮಿಷನರ್ ಸ್ಯಾಂಡರ್ಸ್. ನಂತರ ಲಾಲಾ ಲಜಪತ್ ರಾಯ್ ಅವರು ಮರಣವನ್ನು ಹೊಂದಿದರು. ಇದೇ ಕಾರಣಕ್ಕೆ ಭಗತ್ ಸಿಂಗ್ ಪೊಲೀಸ್ ಕಮಿಷನರ್ ಸ್ಯಾಂಡರ್ಸ್ನನ್ನು ಗುಂಡಿಕ್ಕಿ ಕೊಂದನು.
ಸೈಮನ್ ಆಯೋಗದ ನೇಮಕಾತಿ ವಿರುದ್ಧ ರಾಷ್ಟ್ರೀಯವಾದಿಗಳು ಪ್ರತಿಭಟಿಸಲು ಕಾರಣವೇನು? ಗೋ ಬ್ಯಾಕ್ ಸೈಮನ್ ಎಂದು ಹೇಳಲು ಕಾರಣವೇನು? ಏನು? ಈ ಸೈಮನ್ ಆಯೋಗದಲ್ಲಿ ಭಾರತೀಯರು ಯಾರೂ ಇರಲಿಲ್ಲ. ಭಾರತೀಯರು ಯಾರೂ ಇಲ್ಲದ ಕಾರಣ ಈ ಸೈಮನ್ ಆಯೋಗದ ನೇಮಕಾತಿ ವಿರುದ್ಧ ರಾಷ್ಟ್ರೀಯವಾದಿಗಳು ಪ್ರತಿಭಟಿಸಲು ಕಾರಣವಾಯಿತು. ಸೈಮನ್ ಆಯೋಗ ಭಾರತಕ್ಕೆ ಬಂದದ್ದು 1927ರಲ್ಲಿ. ಹಿಡ್ಕಲ್ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಹಿಡ್ಕಲ್ ಡ್ಯಾಮ್ ಅನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಹಿಡ್ಕಲ್ ಡ್ಯಾಮ್ ಅನ್ನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು? ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು? ಚಾಳುಕ್ಯರು. ಕವಿರಾಜ ಮಾರ್ಗವನ್ನು ಬರೆದವರು ಯಾರು? ನೃಪತುಂಗ, ಕೃಷ್ಣದೇವರಾಯ, ಜಯಚಾಮರಾಜ ಒಡೆಯರು, ರನ್ನ. ಇವರಲ್ಲಿ ಕವಿರಾಜ ಮಾರ್ಗವನ್ನು ಬರೆದವರು ನೃಪತುಂಗ, ಅಮೋಘ ವರ್ಷ ನೃಪತುಂಗ ಅಥವಾ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ಬರೆದವರು. ತಲಕಾಡು ದೇವಾಲಯಗಳನ್ನು ರಚಿಸಿದವರು ಯಾರು? ಚೋಳರಾಜರು, ಜಕಣಾಚಾರಿ, ನರಸಿಂಹ. ಇವರು ಯಾರೂ ಅಲ್ಲ. ತಲಕಾಡು ದೇವಾಲಯಗಳನ್ನು ಜಕಣಾಚಾರಿ ರಚಿಸಿದನು. ಹೈದರಾಬಾದಿನ ನಿಜಾಮರ ನಿಯಂತ್ರಣದಲ್ಲಿದ್ದಂತಹ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಭಾರತದ ಒಕ್ಕೂಟದಲ್ಲಿ ಸೇರಿದ್ದು ಯಾವಾಗ? ಹೈದರಾಬಾದ್ ಕರ್ನಾಟಕ ಪ್ರದೇಶವು ಭಾರತದ ಒಕ್ಕೂಟದಲ್ಲಿ ಸೇರಿದ್ದು 1948ರ ಸೆಪ್ಟೆಂಬರ್ನಲ್ಲಿ. ನೋಡಿಲ್ಲಿ 1948ರ ಆಗಸ್ಟ್ನಲ್ಲಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಮಂತ್ ಕೂಡ ನೆನ್ಪಿಟ್ಕೋಬೇಕು. 1948ರ ಸೆಪ್ಟೆಂಬರ್ನಲ್ಲಿ. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ಯಾವುದು? ಸಂಗೊಳ್ಳಿ ರಾಯಣ್ಣನನ್ನು ಅವನ ಇಚ್ಛೆಯ ಮೇರೆಗೆ ನಂದಗಡದಲ್ಲಿ ಅವನನ್ನು ಗಲ್ಲಿಗೇರಿಸಲಾಯಿತು. ಒಂದೇ ಮಾತರಂ ಗೀತೆಯನ್ನು ಬರೆದವರು ಯಾರು? ಒಂದೇ ಮಾತರಂ ಬಂಕಿಮಚಂದ್ರ ಚಟರ್ಜಿ ಅಥವಾ ಚಟ್ಟೋಪಾಧ್ಯಾಯರು. ಮನುಸ್ಮೃತಿಯಲ್ಲಿನ ವಿಚಾರ ಯಾವುದು? ಈ ಕೆಳಗಿನವುಗಳಲ್ಲಿ ಯಾವುದು ಮನುಸ್ಮೃತಿಗೆ ಸಂಬಂಧಿಸಿದೆ? ನ್ಯಾಯ ಸಂಹಿತೆ. ಕೆಳಕಂಡವುಗಳಲ್ಲಿ ಯಾವುದು ಸರಿ? ವಿಡಿಯೋವನ್ನು ಪ್ಯೂಸ್ ಮಾಡಿಬಿಟ್ಟು ABCD ಯನ್ನು ಓದಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಎಂದು ಹೇಳಿ. ಸರಿಯಾಗಿರುವುದು ಮೇಲಿನ ಎಲ್ಲವೂ ಸರಿಯಾಗಿವೆ. ವಿಕ್ರಮ್ ಸಂವತ್ಸರ ಕಂಡುಬರುವುದು ಕ್ರಿಸ್ತಪೂರ್ವ 58ರಲ್ಲಿ ಪ್ರಾರಂಭವಾಯಿತು. ಕ್ರಿಸ್ತಪೂರ್ವ 58ರಲ್ಲಿ ವಿಕ್ರಮ್ ಸಂವತ್ ಪ್ರಾರಂಭವಾಯಿತು. ಕ್ರಿಸ್ತಶಕ 78ರಲ್ಲಿ ಶಕ ಸಂವತ್ ಪ್ರಾರಂಭವಾಯಿತು. ಕ್ರಿಸ್ತಶಕ 78ರಲ್ಲಿ ಶಕ ಸಂವತ್ ಪ್ರಾರಂಭವಾಯಿತು. ಕ್ರಿಸ್ತಶಕ 319ರಲ್ಲಿ ಗುಪ್ತ ಯುಗವು ಪ್ರಾರಂಭವಾಯಿತು. ಕ್ರಿಸ್ತಶಕ 319ರಲ್ಲಿ ಗುಪ್ತ ಯುಗವು ಪ್ರಾರಂಭವಾಯಿತು. ಯಾವ ರೀತಿಯ ಮಣ್ಣು ನೆನೆದಾಗ ಉಬ್ಬುತ್ತದೆ ಮತ್ತು ಒಣಗಿದಾಗ ಬಿರಿಯುತ್ತದೆ? ನೆನೆದಾಗ ಉಬ್ಬುವುದು, ಒಣಗಿದಾಗ ಬಿರಿಯುವುದು. ಕಪ್ಪು ಮಣ್ಣು. ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣದ ಮಳೆ ಬರುವುದು ಎಲ್ಲಿಂದ? ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣದ ಮಳೆ ಬರುವುದು ಈಶಾನ್ಯ ಮಾರುತಗಳಿಂದ.
ಮೌಂಟ್ ಎಟ್ನಾದಲ್ಲಿರುವ ಜೀವಂತ ಜ್ವಾಲಾಮುಖಿ ಇಲ್ಲಿದೆ. ಅಂದರೆ ಈ ಕೆಳಗಿನ ಎಲ್ಲಿ ಮೌಂಟ್ ಎಟ್ನಾದಲ್ಲಿ ಜೀವಂತ ಜ್ವಾಲಾಮುಖಿ ಆಕ್ಟಿವ್ ವೋಲ್ಕ್ಯಾನೋ ಕಂಡುಬರುತ್ತದೆ? ಸಿಸಿಲಿಯಲ್ಲಿ. ಉತ್ತರ ಭಾರತದ ಮೈದಾನ ಪ್ರದೇಶಗಳಲ್ಲಿ ಬೀಸುವ ಬಿರುಗಾಳಿಯ ಹೆಸರೇನು? ಉತ್ತರ ಭಾರತದ ಮೈದಾನ ಪ್ರದೇಶಗಳಲ್ಲಿ ಬೀಸುವ ಬಿರುಗಾಳಿ ಲೂ. ಅತ್ಯಂತ ಉದ್ದದ ಸಮುದ್ರ ತೀರ ಹೊಂದಿದ ರಾಜ್ಯ ಯಾವುದು? ಅತ್ಯಂತ ಉದ್ದವಾದ ಸಮುದ್ರ ತೀರವನ್ನು ಹೊಂದಿರುವ ರಾಜ್ಯ ಗುಜರಾತ್. ಈ ಗುಜರಾತ್ನಲ್ಲಿ ಅತಿ ಹೆಚ್ಚು ಉಪ್ಪನ್ನು ಉತ್ಪಾದಿಸುತ್ತಾರೆ. ಕುಮಾರವ್ಯಾಸನ ನಿಜವಾದ ಹೆಸರು ಏನು? ವ್ಯಾಸ, ಜನ್ನ, ಪಂಜೆ ಮಂಗೇಶರಾವ್, ನಾರಾಯಣಪ್ಪ. ಕುಮಾರವ್ಯಾಸನ ನಿಜವಾದ ಹೆಸರು ನಾರಾಯಣಪ್ಪ. ರಾಷ್ಟ್ರಧ್ವಜದಲ್ಲಿರುವ ಧರ್ಮಚಕ್ರದಲ್ಲಿ ಎಷ್ಟು ಅರೆಗಳು ಅಥವಾ ಗೆರೆಗಳು ಅಥವಾ ಕಂಬಿಗಳು ಇರುತ್ತವೆ? ನಮ್ಮ ರಾಷ್ಟ್ರಧ್ವಜದ ಧರ್ಮಚಕ್ರದಲ್ಲಿ 24 ಅರೆಗಳು ಕಂಡುಬರುತ್ತವೆ. ಆಗಾ ಖಾನ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ? ಫುಟ್ಬಾಲ್, ಕ್ರಿಕೆಟ್, ಟೇಬಲ್ ಟೆನ್ನಿಸ್, ಹಾಕಿ. ಹಾಕಿಗೆ ಸಂಬಂಧಿಸಿದೆ. ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರ ಚಲಾಯಿಸಲು ಹಕ್ಕು ಇರುವ ರಾಷ್ಟ್ರಗಳು ಯಾವುವು? ಈ ಕೆಳಗಿನ 5 ರಾಷ್ಟ್ರಗಳಿಗೆ ಮಾತ್ರ ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರವನ್ನು ಚಲಾಯಿಸುವ ಹಕ್ಕು ಇದೆ. ಅಂತಹ 5 ರಾಷ್ಟ್ರಗಳು ಯಾವುವು? ಅಮೆರಿಕ ಸಂಯುಕ್ತ ಸಂಸ್ಥಾನ, USA, ಬ್ರಿಟನ್, ರಷ್ಯಾ, ಫ್ರಾನ್ಸ್, ಚೈನಾ. ದ್ಯುತಿ ಸಂಶ್ಲೇಷಣದ ಅಂದರೆ ಫೋಟೋಸಿಂಥೆಸಿಸ್ನ ಮೂಲಕ ಆಹಾರ ತಯಾರಿಸುವ ಸಸ್ಯ ಜೀವಕೋಶ ಪ್ಲಾಂಟ್ ಸೆಲ್ದ ಭಾಗಗಳು ಯಾವುವು? ಅಂದರೆ ಈ ಕೆಳಗಿನ ಯಾವ ಭಾಗದ ಮೂಲಕ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ಆಹಾರವನ್ನು ತಯಾರಿಸುತ್ತವೆ? ಕ್ಲೋರೋಪ್ಲಾಸ್ಟ್, ಹರಿತ್ಕೋಶ ಇದರ ಮೂಲಕ ಆಹಾರವನ್ನು ತಯಾರಿಸುತ್ತವೆ. ದ್ರವ ಸ್ಥಾನಪಲ್ಲಟ, ಥಿಯರಿ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ಮೆಂಟ್. ದ್ರವ ಸ್ಥಾನಪಲ್ಲಟ, ಥಿಯರಿ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ಮೆಂಟ್ ಈ ತತ್ವದ ಪ್ರತಿಪಾದನೆಗಾಗಿ ಪ್ರಸಿದ್ಧರಾದವರು ಯಾರು? ಥಿಯರಿ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ಮೆಂಟ್ಗೆ ಪ್ರಸಿದ್ಧಿಯಾದವರು ಆರ್ಕಿಮಿಡೀಸ್. ಆಮ್ಲಜನಕದ ಸಂಶೋಧಕರಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಒಬ್ಬರಾಗಿದ್ದಾರೆ? ಅಂದರೆ ಈ ಕೆಳಗಿನವುಗಳಲ್ಲಿ ಯಾರು ಆಮ್ಲಜನಕವನ್ನು ಸಂಶೋಧನೆ ಮಾಡಿದರು? ಯಾರು? ಜೋಸೆಫ್ ಪ್ರೀಸ್ಟ್ಲೆ. ಜೋಸೆಫ್ ಪ್ರೀಸ್ಟ್ಲೆ. ಸಸ್ತನಿಗಳಲ್ಲಿ ಅಂದರೆ ಮಮ್ಮಲ್ಸ್ನಲ್ಲಿ ಇಂಗ್ಲೀಷಲ್ಲಿ ಗಂಡಿನ ವರ್ಣತಂತುಗಳನ್ನು ಹೀಗೆ ತೋರಿಸುವರು. ಗಂಡಿನ ವರ್ಣತಂತುಗಳು ಹೇಗಿರ್ತವೆ? ಕ್ರೋಮೋಸೋಮ್ಗಳು. ಗಂಡು ವರ್ಣತಂತುಗಳು XY ಈ ರೀತಿ ಇದ್ದರೆ ಗಂಡು, XX ಈ ರೀತಿ ಇದ್ದರೆ ಹೆಣ್ಣು. ಬೆದರಿದ ಬೆಕ್ಕು ಓಡಿ ಹೋಗಲು ಅಥವಾ ಒಡೆದಾಟಕ್ಕೆ ನಿಲ್ಲಲು ಪ್ರೇರೇಪಿಸುವ ಹಾರ್ಮೋನು ಯಾವುದು? ಎಪಿನೆಫ್ರೈನ್. ಎಪಿನೆಫ್ರೈನ್ನಿಂದ ಬೆದರಿದ ಬೆಕ್ಕು ಓಡಿ ಹೋಗುತ್ತೆ ಅಥವಾ ಒಡೆದಾಟಕ್ಕೆ ನಿಲ್ಲುತ್ತೆ. ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಕಲಬುರಗಿ, ಬಳ್ಳಾರಿ, ರಾಯಚೂರು, ಕೊಪ್ಪಳ. ಹಟ್ಟಿ ಚಿನ್ನದ ಗಣಿಯು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ಎಳೆದವರು ಯಾರು? ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿ ರೇಖೆಯನ್ನು ಎಳೆದವರು ಸರ್ ಸಿರಲ್ ರ್ಯಾಡ್ಕ್ಲಿಫ್. ಅದನ್ನು ನಾವು
ರ್ಯಾಡ್ಕ್ಲಿಫ್ ರೇಖೆ ಅಂತಲೇ ಕರಿತೀವಿ. ಭಾರತದಲ್ಲಿ ವಿವಿಧ ಕೋಮುಗಳಿಗೆ ಒಂದೇ ಲೌಕಿಕ ನ್ಯಾಯ ನಿಯಮ ಕಾಮನ್ ಸಿವಿಲ್ ಕೋಡ್ ಜಾರಿಯಲ್ಲಿರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಯಲ್ಲಿದೆ? ಗೋವಾದಲ್ಲಿ. 1997 ಫೆಬ್ರವರಿಯಲ್ಲಿ ಜಾರಿಗೆ ಬಂದಂತಹ ಗಂಗಾ ಕಲ್ಯಾಣ ಯೋಜನೆಯಿಂದಾಗುವ ಉಪಯೋಗವೇನು? ಗಂಗಾ ಕಲ್ಯಾಣ ಯೋಜನೆಯು 1997 ಫೆಬ್ರವರಿಯಲ್ಲಿ ಜಾರಿಗೆ ಬಂದಿತು. ಹಾಗಾದರೆ ಈ ಗಂಗಾ ಕಲ್ಯಾಣ ಯೋಜನೆಯ ಉದ್ದೇಶ ಅಥವಾ ಉಪಯೋಗವೇನು? ಗಂಗಾ ಕಲ್ಯಾಣ ಯೋಜನೆಯಿಂದಾಗಿ ಸಣ್ಣ ಮತ್ತು ಬಡತನ ಅಂಚಿನಲ್ಲಿರುವ ರೈತರಿಗೆ ಅಂತರ್ಜಲ ಮೀನ್ಸ್ ಬೋರ್ವೆಲ್ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು. ಭೂ ಸುಧಾರಣೆಯ ವ್ಯಾಪ್ತಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಒಳಪಟ್ಟಿಲ್ಲ? ಭೂ ಸುಧಾರಣೆಯ ವ್ಯಾಪ್ತಿಗೆ ರೈತರಿಗೆ ಮನೆ ಕಟ್ಟಲು ಸಾಲ ಕೊಡುವುದು ಇದು ಒಳಪಟ್ಟಿಲ್ಲ. ಇನ್ನು ಮಧ್ಯವರ್ತಿಗಳನ್ನು ತೊಲಗಿಸುವುದು, ಭೂ ಹಿಡುವಳಿಗಳನ್ನು ಬಲಪಡಿಸುವುದು, ಸಹಕಾರಿ ಸಾಗುವಳಿ ಈ ಮೂರು ಕೂಡ ಭೂ ಸುಧಾರಣೆ ವ್ಯಾಪ್ತಿಗೆ ಒಳಪಟ್ಟಿವೆ. ಹಾಗ್ಮಾರ್ಕ್ ಒಂದು ಏನು? ಹಾಗ್ಮಾರ್ಕ್ ಅನ್ನು ಮೊಟ್ಟೆ, ಜೇನುತುಪ್ಪ, ತುಪ್ಪ ಇತ್ಯಾದಿ ಪದಾರ್ಥಗಳ ಗುಣಮಟ್ಟದ ಬಗ್ಗೆ ದೃಢೀಕರಿಸುವ ವ್ಯವಸ್ಥೆಯ ಮುದ್ರೆ. ಅಂದರೆ ಹಾಗ್ಮಾರ್ಕ್ ಯಾವುದಕ್ಕೆ ಅಂದರೆ ಪದಾರ್ಥಗಳ ಗುಣಮಟ್ಟವನ್ನು ದೃಢೀಕರಿಸುವಂತಹ ಒಂದು ಮುದ್ರೆಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಜೋಡಣೆ ತಪ್ಪು? ಜೂನ್ 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಇದು ತಪ್ಪಾಗಿದೆ. ಅಕ್ಟೋಬರ್ 21ರಂದು ನಾವು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸುತ್ತೇವೆ. ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಹಾಗಾದರೆ ಜೂನ್ 1ರಂದು ನಾವು ಏನನ್ನು ಆಚರಿಸುತ್ತೇವೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಚಂದ್ರ ಬಾಹ್ಯಾಕಾಶ ದೂರದರ್ಶನವನ್ನು ಯಾವ ವಿಜ್ಞಾನಿಯ ಗೌರವಾರ್ಥದಲ್ಲಿ ಹೆಸರಿಸಲಾಗಿದೆ? ಈ ಚಂದ್ರ ಎಂಬುದು ಏನು? ಒಂದು ದೂರದರ್ಶನ, ಟೆಲಿಸ್ಕೋಪ್, ಬಾಹ್ಯಾಕಾಶ ದೂರದರ್ಶನ. ಈ ಚಂದ್ರ ಅಂತ ಈ ದೂರದರ್ಶನಕ್ಕೆ ನೇಮ್ ಇಟ್ಟರು. ಯಾವುದಕ್ಕೋಸ್ಕರ ಚಂದ್ರ ಅಂತ ನೇಮ್ ಇಟ್ಟರು ಅಂದರೆ ಯಾರ ನೆನಪಿನ ಅರ್ಥಕ್ಕಾಗಿ ಈ ಬಾಹ್ಯಾಕಾಶ ದೂರದರ್ಶನಕ್ಕೆ ಚಂದ್ರ ಅಂತ ನೇಮ್ ಇಟ್ಟರು? ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರ ನೆನಪಿಗಾಗಿ. ವಿದ್ಯುತ್ ಕೋಶ ಮೀನ್ಸ್ ಬ್ಯಾಟ್ರಿ. ವಿದ್ಯುತ್ ಕೋಶದಲ್ಲಿನ ವಿದ್ಯುದ್ನಾಳ ಧ್ರುವ ಮೀನ್ಸ್ ಎಲೆಕ್ಟ್ರೋಡ್ಗಳು ಗೊತ್ತಿದ್ದಾವೆ ನೀವು, 2 ಎಲೆಕ್ಟ್ರೋಡ್ ಇರ್ತವೆ. ಈ ಬ್ಯಾಟ್ರಿಯಲ್ಲಿರ್ತಕ್ಕಂಥ ಎಲೆಕ್ಟ್ರೋಡ್ಗಳು ಎಲೆಕ್ಟ್ರೋಲೈಟ್ ಅಲ್ಲಿ ಕರಗಿದಾಗ ಆಗುವ ಪರಿಣಾಮವೇನು? ವಿದ್ಯುತ್ ಕೋಶದಲ್ಲಿನ ವಿದ್ಯುನ್ಮಾನ ಧ್ರುವ ವಿದ್ಯುದ್ವಾಹಕದಲ್ಲಿ ಕರಗಿದಾಗ ಆಗುವ ಪರಿಣಾಮ ಏನು? ಮೇಲಿನದು ಯಾವುದೂ ಅಲ್ಲ. ಈ ಥರ ಪ್ರಶ್ನೆ ಕೇಳ್ತಾರೆ, ನಿಮಗೆ ಕನ್ಫ್ಯೂಸ್ ಮಾಡೋಕ್ಕಾಗಿ ಕೇಳ್ತಾರೆ. ವಿದ್ಯುದ್ವಾಕಿರಣ ಅಲ್ಲ, ಸಮ ವಿದ್ಯುದರ್ಶನನೂ ಅಲ್ಲ, ಮೇಲಿನ ಎರಡು ತಪ್ಪು. ಮೇಲಿನ ಯಾವುದೂ ಅಲ್ಲ, ಎಲ್ಲವೂ ಕೂಡ ತಪ್ಪಾಗಿವೆ. ಭಾರತದ ಪ್ರಥಮ ಭೂಮಿಯಿಂದ ಭೂಮಿಗೆ ಪ್ರಯೋಗಿಸಬಲ್ಲ ಕ್ಷಿಪಣಿ ಯಾವುದು? ಭೂಮಿಯಿಂದ ಭೂಮಿಗೆ ಅರ್ತ್ ಟು ಅರ್ತ್ ಮಿಸೈಲ್. ಪೃಥ್ವಿ ಇದು ಮೊದಲ ಭೂಮಿಯಿಂದ ಭೂಮಿಗೆ ಪ್ರಯೋಗಿಸಬಲ್ಲ ಕ್ಷಿಪಣಿ. ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಯಾವ 2 ಲೋಹಗಳನ್ನು ಸೇರಿಸಿ ತಯಾರಿಸಲಾಗುತ್ತದೆ? ಸ್ಟೇನ್ಲೆಸ್ ಸ್ಟೀಲ್ ಪ್ರಮುಖವಾಗಿ ಈ ಸ್ಟೇನ್ಲೆಸ್ ಸ್ಟೀಲ್ಗೆ ನಾವು ಕ್ರೋಮಿಯಂ ಮತ್ತು ಕಬ್ಬಿಣವನ್ನು ಬಳಸುತ್ತೇವೆ. ಕೆಳಗಿನವುಗಳಲ್ಲಿ ಯಾವುದರಿಂದ ಧ್ವನಿಯನ್ನು ಅಳೆಯಲಾಗುತ್ತದೆ?
ನ್ಯೂಟನ್, ಜೂಲ್, ಡೆಸಿಬಲ್, ವ್ಯಾಟ್. ಧ್ವನಿಯನ್ನು ಡೆಸಿಬಲ್ನಿಂದ ಅಳೆಯಲಾಗುತ್ತದೆ. ರಕ್ಷಣಾ ಸೇವಾ ಸಿಬ್ಬಂದಿ ಕಾಲೇಜು ಯಾವ ಸ್ಥಳದಲ್ಲಿದೆ? ವೆಲ್ಲಿಂಗ್ಟನ್ನಲ್ಲಿ ಕಂಡುಬರುತ್ತದೆ. ಸಾರ್ಕ್ ಇದರ ಕೇಂದ್ರ ಸ್ಥಾನ ಎಲ್ಲಿದೆ? ಕಠ್ಮಂಡು, ಹೊಸದಿಲ್ಲಿ, ಢಾಕಾ, ಇಸ್ಲಾಮಾಬಾದ್. ಸಾರ್ಕ್ನ ಕೇಂದ್ರ ಕಚೇರಿ ಕಠ್ಮಂಡುವಿನಲ್ಲಿ ಕಂಡುಬರುತ್ತದೆ, ನೇಪಾಳದ ಕಠ್ಮಂಡುವಿನಲ್ಲಿ. ಸಾರ್ಕ್ನ ಮೊದಲ ಸಮ್ಮೇಳನ ನಡೆದದ್ದು ಎಲ್ಲಿ? ಢಾಕಾದಲ್ಲಿ ಮೊದಲನೇ ಸಮ್ಮೇಳನ ಜರುಗಿತು. ಭಾರತದ ಪ್ರಮುಖ ಮೀನುಗಾರಿಕಾ ಬಂದರುಗಳಲ್ಲಿ ಒಂದಾದಂತಹ ಟುಟಿಕಾರಿನ್ ಬಂದರು ಯಾವ ತೀರದಲ್ಲಿದೆ? ಟುಟಿಕಾರಿನ್ ಬಂದರು ಯಾವ ತೀರದಲ್ಲಿದೆ? ಕೋರಮಂಡಲ ತೀರದಲ್ಲಿ ಈ ಟುಟಿಕಾರಿನ್ ಬಂದರು ಕಂಡುಬರುತ್ತದೆ, ತಮಿಳುನಾಡಿನ ಟುಟಿಕಾರಿನ್. ಮೈಸೂರು ಚಲೋ ಚಳುವಳಿ ಯಾವುದಕ್ಕೆ ಸಂಬಂಧಿಸಿದೆ? ಮೈಸೂರು ಚಲೋ ಚಳುವಳಿ ಯಾವುದಕ್ಕೆ ಸಂಬಂಧಿಸಿದೆ? ಜನಪ್ರತಿನಿಧಿ ಸರ್ಕಾರಕ್ಕಾಗಿ ಚಳುವಳಿ. ಜನಪ್ರತಿನಿಧಿ ಸರ್ಕಾರಕ್ಕೆ ಚಳುವಳಿ, ಇದಕ್ಕಾಗಿ ಮೈಸೂರು ಚಲೋ ಚಳುವಳಿ ಸಂಬಂಧಿಸಿದೆ. ಸುಪ್ರಸಿದ್ಧ ಸಂಸ್ಕೃತ ಕವಿ ಕಾಳಿದಾಸ ಇವರು ಯಾರ ಆಸ್ಥಾನದಲ್ಲಿ ಕವಿಗಳಾಗಿದ್ದರು? ಕಾಳಿದಾಸ ಯಾರ ಆಸ್ಥಾನದಲ್ಲಿ ಕವಿಯಾಗಿದ್ದನು? ಕಾಳಿದಾಸನು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಕವಿಯಾಗಿದ್ದನು. ಶೇರ್ಷಾ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದರು? ಶೇರ್ಷಾ ಸೂರಿ ವಂಶದ ಸ್ಥಾಪಕನಾಗಿದ್ದಾನೆ. ಇವನು ಭೂ ಕಂದಾಯ ಸುಧಾರಣೆಗೆ ಪ್ರಸಿದ್ಧಿಯಾಗಿದ್ದನು. ಮಿಶ್ರ ಅರ್ಥವ್ಯವಸ್ಥೆಯ ಕಲ್ಪನೆ ಈ ಕೆಳಕಂಡವುಗಳಲ್ಲಿ ಯಾವುದನ್ನು ಗ್ರಹಿಸುತ್ತದೆ? ಅಂದರೆ ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಏನು? ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಸಾರ್ವಜನಿಕ ಹಾಗೂ ಖಾಸಗಿ ಕ್ಷೇತ್ರಗಳ ಸಹಬಾಳುವಿಕೆ. ಮೀನ್ಸ್ ಗೌರ್ಮೆಂಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಎರಡೂ ಕೂಡ ಒಂದಾಗಿ ಮಾಡುವಂತಹ ಅರ್ಥವ್ಯವಸ್ಥೆಯೇ ಮಿಶ್ರ ಅರ್ಥವ್ಯವಸ್ಥೆ. ದ್ರವದ ಸಾಪೇಕ್ಷತಾ ಸಾಂದ್ರತೆಯನ್ನು ಅಳೆಯುವ ಉಪಕರಣ ಯಾವುದು? ದ್ರವದ ಸಾಪೇಕ್ಷತಾ ಸಾಂದ್ರತೆ ಅಂದರೆ ಅದು ಹೈಡ್ರೋಮೀಟರ್. ದ್ರವದ ಸಾಪೇಕ್ಷತಾ ಅನ್ನೋ ವರ್ಡ್ ಬಂದರೆ ಹೈಡ್ರೋಮೀಟರ್. ಆಹಾರ ಪ್ರೆಷರ್ ಕುಕ್ಕರ್ನಲ್ಲಿ ಬೇಗನೆ ಬೇಯುವುದಕ್ಕೆ ಕಾರಣವೇನು? ಕುಕ್ಕರ್ನಲ್ಲಿ ಆಹಾರ ಬೇಗ ಬೇಯಕ್ಕೆ ಕಾರಣವೇನು? ಬೇರೆ ಪಾತ್ರೆಗಳಿಗೆ ಹೋಲಿಸಿಕೆ ಅಂದರೆ ಆ ಕುಕ್ಕರ್ನಲ್ಲಿ ನೀರಿನ ಕುದಿಯುವ ಉಷ್ಣತಾಮಾನ ಹೆಚ್ಚಾಗುತ್ತದೆ. ಅಂದರೆ ನೀರಿನ ಕುದಿಯುವ ಬಿಂದು ಹೆಚ್ಚುತ್ತದೆ. ಏಕೆಂದರೆ ಅಲ್ಲಿ ಆವಿಯಾಗುವುದಕ್ಕೆ ಸ್ಥಳಾವಕಾಶ ಇಲ್ಲದೇ ಇರುವುದ ಕಾರಣ ನೀರಿನ ಕುದಿಯುವ ಬಿಂದು ಹೆಚ್ಚಾಗುತ್ತದೆ. ಹಾಗಾಗಿ ಕುಕ್ಕರ್ನಲ್ಲಿ ಆಹಾರ ಬೇಗ ಬೇಯುತ್ತದೆ. ಭೂಮಿಯ ಒಳಗಡೆ ಯಾವುದೇ ಒಂದು ಬಿಂದುವಿನಲ್ಲಿ ಗುರುತ್ವಾಕರ್ಷಣೆ ಭೂಮಿಯ ಒಳಗಡೆ ಯಾವುದೇ ಒಂದು ಬಿಂದುವಿನಲ್ಲಿ ಗುರುತ್ವಾಕರ್ಷಣೆಯು ಭೂಮಿಯ ಕೇಂದ್ರದಿಂದ ಇರುವ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಬದಲಾಗುತ್ತದೆ. ಭೂಮಿಯ ಒಳಗಡೆ ಯಾವುದೇ ಒಂದು ಬಿಂದುವಿನಲ್ಲಿ ಗುರುತ್ವಾಕರ್ಷಣೆಯು ಭೂಕೇಂದ್ರದಿಂದ ಇರುವ ದೂರದ ವರ್ಗದ ವಿಲೋಮಾನುಪಾತದಲ್ಲಿ ಬದಲಾಗುತ್ತದೆ. ಪರಮಾಣು ರಿಯಾಕ್ಟರ್ನಿಂದ ಪರಮಾಣು ಶಕ್ತಿ ಹೇಗೆ ಉತ್ಪನ್ನವಾಗುತ್ತದೆ? ನ್ಯೂಕ್ಲಿಯರ್ ರಿಯಾಕ್ಟರ್ನಿಂದ ನ್ಯೂಕ್ಲಿಯರ್ ಎನರ್ಜಿ ಹೇಗೆ ಉತ್ಪನ್ನವಾಗುತ್ತದೆ ಅಂದರೆ ನಿರ್ಬಂಧಿತ ಸರಣಿ ಕ್ರಿಯೆಯಿಂದ. ಬಯಲು ಪ್ರದೇಶಕ್ಕಿಂತ ಮರಳುಗಾಡಿನಲ್ಲಿ ರಾತ್ರಿ ಹೆಚ್ಚು ತಂಪಾಗಿರುವುದಕ್ಕೆ ಕಾರಣವೇನು? ಏಕೆ ಅಂದರೆ ಭೂಮಿಗಿಂತ ಮರಳು
ಉಷ್ಣಾಂಶವನ್ನು ಬೇಗನೆ ಹೀರುತ್ತದೆ. ಆದ್ದರಿಂದ ಬಯಲು ಪ್ರದೇಶಕ್ಕಿಂತ ಮರಳುಗಾಡಿನಲ್ಲಿ ರಾತ್ರಿ ಹೊತ್ತು ಹೆಚ್ಚು ತಂಪಾಗಿರುತ್ತದೆ. ರಾಸಾಯನಿಕ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಇರುವ 3 ಮೂಲ ವಸ್ತುಗಳು ಯಾವುವು? ರಾಸಾಯನಿಕ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಇರುವ 3 ಮೂಲ ವಸ್ತುಗಳು ಸಾರಜನಕ, ಪೊಟ್ಯಾಷಿಯಂ ಮತ್ತು ರಂಜಕ. ಈ 3 ಮೂಲ ವಸ್ತುಗಳು ರಾಸಾಯನಿಕ ಗೊಬ್ಬರಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಚಲಿಸುವ ಬಸ್ಸು ಒಮ್ಮಿಂದೊಮ್ಮೆಲೆ ನಿಂತಾಗ ಅದರೊಳಗಿದ್ದ ಪ್ರಯಾಣಿಕರನ್ನು ಮುಂಭಾಗಕ್ಕೆ ತಳ್ಳಿದಂತಾಗಲು ಕಾರಣವೇನು? ಚಲಿಸುವ ಬಸ್ಸು ಒಮ್ಮಿಂದೊಮ್ಮೆಲೆ ನಿಂತಾಗ ಅದರೊಳಗಿದ್ದಂತಹ ಪ್ರಯಾಣಿಕರು ಮುಂಭಾಗಕ್ಕೆ ತಳ್ಳಿದಂತಾಗಲು ಕಾರಣ ಅಲ್ಲಿರುವಂತಹ ಪ್ರಯಾಣಿಕರ ಜಡತ್ವದಿಂದಾಗಿ. ಪ್ರಯಾಣಿಕರು ತಮ್ಮ ಜಡತ್ವದಿಂದ ನಿಂತ್ಕೊಂಡಿರ್ತಾರೆ. ಬಸ್ಸು ಸಡನ್ನಾಗಿ ನಿಂತಾಗ ಪ್ರಯಾಣಿಕರು ಒಮ್ಮಿಂದೊಮ್ಮೆಲೆ ಮುಂಭಾಗಕ್ಕೆ ಹೋಗುತ್ತಾರೆ. ಓಝೋನ್ ಅನಿಲವು ನಮ್ಮ ಭೂಮಿಯನ್ನು ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ. ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳು, ಇದು ಇಂಪಾರ್ಟೆಂಟ್. ಭೂಮಿಯನ್ನು ಸೂರ್ಯನ ಅಲ್ಟ್ರಾವೈಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ. ಯಾವುದು? ಓಝೋನ್. ಓಝೋನನ್ನು ನಾವು ಯಾವ ರೀತಿ ಬರೀಬಹುದು ಅಂದರೆ O3 ಅಂತ ಬರೀಬಹುದು. ಆಕ್ಸಿಜನ್ನ 3 ಪರಮಾಣುಗಳಿಂದ ಈ ಓಝೋನ್ ರೂಪುಗೊಂಡಿದೆ. OOO 3 ಪರಮಾಣುಗಳಿಂದ O3 ಓಝೋನ್ ರೂಪುಗೊಂಡಿದೆ. ಕಳಿಂಗ ಬಹುಮಾನವನ್ನು ಈ ಕೆಳಗಿನವರಲ್ಲಿ ಯಾರಿಗೆ ಕೊಡಲಾಗುತ್ತದೆ? ಕಳಿಂಗ ಪ್ರೈಸನ್ನು ಯಾರಿಗೆ ಕೊಡ್ತಾರೆ? ಸಾಹಿತ್ಯದ ಮೂಲಕ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದವರಿಗೆ. ನೋಡಿ, ಸಾಹಿತ್ಯದ ಮೂಲಕ ವಿಜ್ಞಾನವನ್ನು ಜನಪ್ರಿಯಗೊಳಿಸಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವಿಜ್ಞಾನ ಕ್ಷೇತ್ರಕ್ಕೆ ಈ ಕಳಿಂಗ ಪ್ರಶಸ್ತಿಯನ್ನು ಕೊಡುತ್ತಾರೆ. ವಿಶ್ವನಾಥ್ ಆನಂದ್ರವರು ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರುವುದು ಈ ಕೆಳಗಿನ ಯಾವುದರಲ್ಲಿ? ವಿಶ್ವನಾಥ್ ಆನಂದ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಚೆಸ್, ಬಿಲಿಯರ್ಡ್ಸ್, ಗಾಲ್ಫ್, ಸ್ನೂಕರ್. ವಿಶ್ವನಾಥ್ ಆನಂದ್ ಅವರು ಚೆಸ್ಗೆ ಸಂಬಂಧಿಸಿದ್ದಾರೆ. ಮೌಂಟ್ ಅಬು ಯಾವ ಪರ್ವತ ಶ್ರೇಣಿಯ ಭಾಗವಾಗಿದೆ? ವಿಂಧ್ಯ ಶ್ರೇಣಿ, ಸಾತ್ಪುರ ಶ್ರೇಣಿ, ಅರಾವಳಿ ಶ್ರೇಣಿ, ಮೈಕಲ್ ಶ್ರೇಣಿ. ಮೌಂಟ್ ಅಬು ಯಾವ ಪರ್ವತ ಶ್ರೇಣಿಯ ಭಾಗವಾಗಿದೆ? ಮೌಂಟ್ ಅಬು ಈಸ್ ಎ ಪಾರ್ಟ್ ಆಫ್ ಅರಾವಳಿ ಪರ್ವತ ಶ್ರೇಣಿಯ ಒಂದು ಭಾಗ. ಡಾರ್ಜಿಲಿಂಗ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಫೇಮಸ್ ಡಾರ್ಜಿಲಿಂಗ್. ಡಾರ್ಜಿಲಿಂಗ್ ಪಶ್ಚಿಮ ಬಂಗಾಳ. ಡಾರ್ಜಿಲಿಂಗ್ ಟೀ ಫೇಮಸ್ ಆಗಿದೆ, ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ಭಾರತದ ಪ್ರಧಾನಮಂತ್ರಿಯಾಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಪ್ರಧಾನಮಂತ್ರಿ ಆಗಬೇಕು ಅಂದರೆ ಕನಿಷ್ಠ ವಯಸ್ಸು 25 ವರ್ಷವಾಗಿರಬೇಕು. ಲೋಕಸಭೆಯ ಚುನಾವಣೆಗೆ ಸ್ಪರ್ಧಿಸಬೇಕು ಅಂದರೆ ಕನಿಷ್ಠ ವಯಸ್ಸು 25 ವರ್ಷ ಆಗಿರಬೇಕು. ಮಾನ್ಯತೆ ಹೊಂದಿರುವ ಭಾರತೀಯ ಭಾಷೆಗಳ ಪಟ್ಟಿಯನ್ನು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ನಮೂದಿಸಲಾಗಿದೆ? ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜಸ್. ಏನು 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದ್ದಾವೆ ನಮ್ಮ ಭಾರತ ಸಂವಿಧಾನದಲ್ಲಿ. 22 ಅಫಿಷಿಯಲ್ ಲ್ಯಾಂಗ್ವೇಜಸ್, ಅಧಿಕೃತ ಭಾಷೆಗಳನ್ನು ಪಟ್ಟಿ ಮಾಡಲಾಗಿದೆ. ಆ 22 ಅಧಿಕೃತ ಭಾಷೆಗಳನ್ನು ಎಷ್ಟನೇ ಅನುಸೂಚಿಯಲ್ಲಿ, ಶೆಡ್ಯೂಲ್ನಲ್ಲಿ ನಮೂದಿಸಲಾಗಿದೆ? ಎಷ್ಟನೇ ಶೆಡ್ಯೂಲ್ನಲ್ಲಿ ಅಂದರೆ 8ನೇ ಶೆಡ್ಯೂಲ್, 8ನೇ ಅನುಸೂಚಿ. ಸೀ ಬರ್ಡ್ ಇದು ಯಾವುದಕ್ಕೆ ಸಂಬಂಧಿಸಿದೆ? ಸೀ ಬರ್ಡ್ ಎಂಬುದು ಒಂದು ನೌಕಾನೆಲೆಯಾಗಿದೆ. ಹಾಗಾದರೆ ಈ ಸೀ ಬರ್ಡ್ ಎಲ್ಲಿ ಕಂಡುಬರುತ್ತದೆ, ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆಯ ಸೇಡನ್ನು ಸರ್ ಮೈಕಲ್ ಡಯರ್ನನ್ನು ಹತ್ಯೆಗೈದು ತೀರಿಸಿಕೊಂಡವರು ಯಾರು?
ಅಂದರೆ ಸರ್ ಮೈಕಲ್ ಡಯರ್ ಅವರು ಈ ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆಗೆ ಕಾರಣವಾಗಿರ್ತಾರೆ. ಇಂತಹ ಸಾಮೂಹಿಕ ಹತ್ಯೆಗೆ ಕಾರಣವಾದಂತಹ ಡಯರ್ನನ್ನು ಕೊಂದು ತನ್ನ ಸೇಡನ್ನು ತೀರಿಸಿಕೊಂಡಂತಹ ವ್ಯಕ್ತಿ ಯಾರು? ಯಾರು ಅಂದರೆ ಉಧಮ್ ಸಿಂಗ್. ಭಾರತದ ಯೋಜನಾ ಮಂಡಳಿಯ ಪದನಿಮಿತ್ತ ಸಭಾಧ್ಯಕ್ಷರು ಯಾರಾಗಿರುತ್ತಾರೆ? ಯಾವುದು? ಯೋಜನಾ ಮಂಡಳಿ, ಇದರ ಪದನಿಮಿತ್ತ ಸಭಾಧ್ಯಕ್ಷರು ಪ್ರಧಾನಮಂತ್ರಿಯಾಗಿರುತ್ತಾರೆ. ಮೈಸೂರು ಜನಪ್ರತಿನಿಧಿ ಮಂಡಳಿಯನ್ನು ಪ್ರಾರಂಭಿಸಿದವರು ಯಾರು? ಮೈಸೂರು ಜನಪ್ರತಿನಿಧಿ ಮಂಡಳಿ ಇದನ್ನು ಪ್ರಾರಂಭಿಸಿದವರು ದಿವಾನ್ ರಂಗಾಚಾರ್ಲು ಅವರು. ಕಾಮನಬಿಲ್ಲಿನಲ್ಲಿ ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣದ ಮಧ್ಯ ಇರುವ ಬಣ್ಣ ಯಾವುದು? ಕಾಮನಬಿಲ್ಲಿನಲ್ಲಿ ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣದ ಮಧ್ಯ ಇರುವಂತಹ ಬಣ್ಣ ಹಳದಿ ಬಣ್ಣ. ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಯಾವುದು? ಕಾಕಂಬಿಯಿಂದ ಹುಳಿಯುವಿಕೆ, ಇಂಗ್ಲಿಷ್ನಲ್ಲಿ ಏನಂತಾರೆ? ಫರ್ಮೆಂಟೇಷನ್. ಈ ಉಳಿಯುವಿಕೆ ಮೂಲಕ ಆಲ್ಕೋಹಾಲನ್ನು ಪಡೆಯುತ್ತಾರೆ. ಭಾರತದ ಬಾಹ್ಯಾಕಾಶ ಸಂಸ್ಥೆಯ ಚಂದ್ರಗ್ರಹಕ್ಕೆ ಸಂಬಂಧಿಸಿದ ಪ್ರಯೋಗದ ಹೆಸರು ಏನು? ಅಂದರೆ ಈ ಕೆಳಗಿನ ಯಾವ ಪ್ರಯೋಗವು ಚಂದ್ರಗ್ರಹಕ್ಕೆ ಸಂಬಂಧಿಸಿದೆ? ಚಂದ್ರಯಾನ. ವೀರಪ್ಪನ್ ಕಾರ್ಯಾಚರಣೆಗೆ ಸಂಬಂಧಿಸಿದ್ದು ಯಾವುದು? ಬ್ಲೂ ಸ್ಟಾರ್ ಆಪರೇಷನ್, ಕಕೂನ್ ಆಪರೇಷನ್, ಥಂಡರ್ ಆಪರೇಷನ್, ಕೆಂಡೂರ್ ಆಪರೇಷನ್. ವೀರಪ್ಪನ್ ಕಾರ್ಯಾಚರಣೆಗೆ ಸಂಬಂಧಿಸಿದ್ದು ಕಕೂನ್ ಆಪರೇಷನ್. ಬೆಸ್ಟ್ ಬೇಕರಿ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ? ಭಾಳ ಇಂಪಾರ್ಟೆಂಟ್. ಬೆಸ್ಟ್ ಬೇಕರಿ ಕೋಮುಗಲಭೆಗೆ ಸಂಬಂಧಿಸಿದಂತಹ ಪ್ರಕರಣ. ಕೋಮುಗಲಭೆ. ಕ್ರಿಸ್ಟಿಯಾನೋ ಜೂನಿಯರ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಯಾರು? ಕ್ರಿಸ್ಟಿಯಾನೋ ಜೂನಿಯರ್. ದ ನೇಮ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ರಿಸ್ಟಿಯಾನೋ ಜೂನಿಯರ್ ಫುಟ್ಬಾಲ್ಗೆ ಸಂಬಂಧಿಸಿದ್ದಾರೆ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಈ ಕೆಳಗಿನವುದಕ್ಕೆ ಸಂಬಂಧಿಸಿದೆ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರುವುದು ಹೈದರಾಬಾದ್ನಲ್ಲಿ. ಪ್ರಸ್ತುತ ತೆಲಂಗಾಣದ ರಾಜಧಾನಿ ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಕಂಡುಬರುತ್ತದೆ. ಹಾಗಾದರೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಕಂಡುಬರುವುದು ಎಲ್ಲಿ? ಕರ್ನಾಟಕದ ಪೊಲೀಸ್ ಅಕಾಡೆಮಿಯು ಮೈಸೂರಿನಲ್ಲಿ ಕಂಡುಬರುತ್ತದೆ. ಕಬ್ಬಿಣದ ಅಂಶದ ಕೊರತೆಯಿಂದ ಮನುಷ್ಯನಲ್ಲಿ ಈ ಕೆಳಗಿನ ನ್ಯೂನತೆಗಳನ್ನು ಉಂಟಾಗುತ್ತವೆ. ಅಂದರೆ ಕಬ್ಬಿಣದ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ಅಥವಾ ನ್ಯೂನ್ಯತೆ ಯಾವುದು? ಕಬ್ಬಿಣದ ಅಂಶದ ಕೊರತೆಯಿಂದ ಅನೀಮಿಯಾ ಉಂಟಾಗುತ್ತದೆ. ಏನು ಅನೀಮಿಯಾ ಅಂದ್ರೇನು? ರಕ್ತಹೀನತೆ ಅಂತ. ಅನೀಮಿಯಾ ಉಂಟಾಗುತ್ತದೆ ಕಬ್ಬಿಣದ ಕೊರತೆಯಿಂದ. ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಏನು? ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್. ಇದು ಅಡುಗೆ ಸೋಡಾದ ರಾಸಾಯನಿಕ ಹೆಸರು. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್. ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್, ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್. ಈ ಬೈ ಅನ್ನೋದಷ್ಟೇ ಎಕ್ಸ್ಟ್ರಾ ಸೇರುತ್ತೆ ಇಲ್ಲಿ. ಸೈಕಲ್ ಮತ್ತು ಸ್ಕೂಟರ್ಗಳಲ್ಲಿ ಬಾಲ್ ಬಿಯರಿಂಗ್ಗಳನ್ನು ಉಪಯೋಗಿಸುವ ಕಾರಣವೇನು? ಸೈಕಲ್ ಮತ್ತು ಸ್ಕೂಟರ್ಗಳಲ್ಲಿ ಈ ಬಾಲ್ ಬೇರಿಂಗ್ ಬಳಸ್ತಾರೆ. ಅದನ್ನ ಯಾವುದಕ್ಕಾಗಿ ಬಳಸುತ್ತಾರೆ? ಅದರ ಉಪಯೋಗವೇನು?
ಅಚ್ಚು ಮತ್ತು ಚಕ್ರಗಳ ನಡುವಿನ ತಿಕ್ಕಾಟವನ್ನು ಕಡಿಮೆಗೊಳಿಸಲು. ಈ ತಿಕ್ಕಾಟವನ್ನು ಕಡಿಮೆಗೊಳಿಸಿ ಸರಾಗವಾಗಿ ಗಾಲಿಗಳು ತಿರುಗಲು ಸಹಾಯ ಮಾಡುತ್ತವೆ. ಧ್ವನಿ ಈ ಕೆಳಗಿನವುಗಳ ಪೈಕಿ ಯಾವುದರಲ್ಲಿ ಚಲಿಸುವುದಿಲ್ಲ. ಮೀನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ, ಚಲಿಸಲ್ಲ, ಧ್ವನಿ ಕೇಳಲ್ಲ. ನಿರ್ವಾತ ಪ್ರದೇಶ. ನಿರ್ವಾತ ಪ್ರದೇಶದಲ್ಲಿ ನೀವೆಷ್ಟು ಮಾತಾಡಿದರೂ ಕೂಡ ಸೌಂಡ್ ಕೇಳಲ್ಲ, ಧ್ವನಿ ಚಲಿಸುವುದಿಲ್ಲ. ಎಜುಸ್ಯಾಟ್ ಬಗ್ಗೆ ಈ ಕೆಳಗಿನ ಸಂಗತಿಗಳು ನಿಜವಾಗಿರುತ್ತವೆ. 4 ಆಪ್ಷನ್ ಓದಿ. ಈ 4 ಆಪ್ಷನ್ನಲ್ಲಿ ಎಜುಸ್ಯಾಟ್ ಬಗ್ಗೆ ಯಾವುದು ಸತ್ಯ ಅಂತ ಹೇಳಬೇಕು. ಸರಿಯಾದ ಉತ್ತರ ಈ ಮೇಲಿನ ಎಲ್ಲ ಸಂಗತಿಗಳು ಸರಿ. ಅಂದರೆ ಏನು? ಭಾರತ ಬಾಹ್ಯಾಕಾಶ ಸಂಸ್ಥೆ ಪ್ರಯೋಗಿಸಿದ ಅತಿ ಭಾರದ ಉಪಗ್ರಹ ನೌಕೆ ಈ ಎಜುಸ್ಯಾಟ್ ಆಗಿದೆ. ಅತಿ ಭಾರದ ಉಪಗ್ರಹ ನೌಕೆ ಈ ಎಜುಸ್ಯಾಟ್. ಶಿಕ್ಷಣಕ್ಕೆ ಮೀಸಲಿಟ್ಟ ಭಾರತದ ಪ್ರಪ್ರಥಮ ಬಾಹ್ಯಾಕಾಶ ನೌಕೆ ಇದಾಗಿದೆ. ಈ ಎಜುಸ್ಯಾಟ್ ಬಾಹ್ಯಾಕಾಶ ನೌಕೆ ಯಾವುದಕ್ಕೆ ಸಂಬಂಧಿಸಿದೆ? ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಪ್ರಥಮ ಬಾಹ್ಯಾಕಾಶ ನೌಕೆ. ಎಜುಸ್ಯಾಟ್ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಹಾರಿಸಿದ್ದು GSLV F01 ನಿಂದ. ಸುನಾಮಿ ಇದು ಯಾವುದಕ್ಕೆ ಸಂಬಂಧಿಸಿದೆ? ಸುನಾಮಿ ಅಂದ್ರೇನು? ಉಗ್ರ ಸಮುದ್ರ ಸರಣಿ ತೆರೆ. ಸಮುದ್ರದ ಉಗ್ರವಾದಂತಹ ಸರಣಿ ತೆರೆಗಳು ಏನು ಬರ್ತಾವಲ್ಲ, ಅದಕ್ಕೆ ನಾವು ಸುನಾಮಿ ಅಂತ ಕರಿತೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿರಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.